ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ರೆಬಲ್ಸ್ಗಳ ಟ್ರಬಲ್ ಶುರುವಾಗಿದೆ ನೋಡಿ. 3 ದಿನ ಕಳೆದರೂ ಕೂಡ ತಣಿಯದಂತಹ ಅಸಮಾಧಾನ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರಿದ್ರು ಅವರೆಲ್ಲರೂ ರೆಬಲ್ ಆಗಿರುವಂಥದ್ದು. ಈಗ ಖುದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ರಣಮೌನವಾಗಿದ್ದಾರೆ ನೋಡಿ. ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಈಗ ರೆಬಲ್ ಟ್ರಬಲ್ ಶುರುವಾಗಿದೆ. 3 ದಿನ ಕಳೆದಿದೆ ಈಗ, ಆದರೂ ಕೂಡ ಅಸಮಾಧಾನ ತಣಿತಾ ಇಲ್ಲ. ಇಲ್ಲಿ ಕೆಲವರಷ್ಟೇ ಸೈಲೆಂಟ್ ಆಗಿದ್ದಾರೆ, ಇನ್ನು ಹಲವರು ರಣ ಅಂತಿರುವಂಥದ್ದು. ಸಚಿವ ಸ್ಥಾನ ಮಿಸ್ ಆಯ್ತಲ್ಲ ಅಂತ ನೋಡಿ. ಕೆಲವರಷ್ಟೇ ಸೈಲೆಂಟ್ ಆಗಿದ್ದಾರೆ, ಇನ್ನು ಹಲವರು ರಣ ಅಂತಿದ್ದಾರೆ. ನಿಗೂಢ ಸ್ಥಳದಲ್ಲಿ ಯಶವಂತರಾವ್ ಪಾಟೀಲ್ ಇರುವಂಥದ್ದು. ಈಗ ಒಳಗೊಳಗೆ ಹೊಗೆಯಾಡ್ತಾ ಇದೆ ಅತೃಪ್ತಿಯ ಬೆಂಕಿ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಧಗಧಗ ಅಂತ ಇರುವಂಥದ್ದು. ಈಗ ಸಚಿವ ಸ್ಥಾನ ಕೈ ತಪ್ಪುತ್ತಲ್ಲ. ಕೆಲ ಶಾಸಕರಿಗೆ ಈಗಲೂ ಕೂಡ ಕಾಡ್ತಾ ಇದೆ ಬೇಸರ. 3 ದಿನ ಆಯ್ತು ಸಚಿವ ಸಂಪುಟ ವಿಸ್ತರಣೆಯಾಗಿ, ಆದ್ರೂ ಈಗ ಬೇಸರ ಇರುವಂಥದ್ದು. ಸಿಎಂ ವಾರ್ನಿಂಗ್, ಹೈಕಮಾಂಡ್ ಸೈಲೆಂಟ್. ಇನ್ನ ಮಂತ್ರಿಯಾಗದ ಅತೃಪ್ತರು ಕೊತ್ತ ಅಂತಿದ್ದಾರೆ. ಮುಂದೇನಾಗುತ್ತೆ, ಏನು ಪರಿಣಾಮ ಬೀರುತ್ತೆ ಇದು ಪಾರ್ಟಿ ಮೇಲೆ ಅನ್ನುವಂಥ ವಿಚಾರ. ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಟ್ರಬಲ್ ಈಗ ಶುರುವಾಗಿರುವಂಥದ್ದು. 3 ದಿನ ಕಳೆದಿದೆ ಸಚಿವ ಸ್ಥಾನ ಹಂಚಿಕೆಯಾಗಿ, ಆದರೂ ಕೂಡ ಅಸಮಾಧಾನ ತಣಿದಂಗೆ ಕಾಣಿಸ್ತಾ ಇಲ್ಲ. ಖುದ್ದು ಮಾಜಿ ಸಿಎಂ ಸಿದ್ದರಾಮಯ್ಯನವರು ರಣಮೌನ ವಹಿಸಿದ್ದಾರೆ. ವಿಚಾರವಾಗಿ ಮಾತೇ ಆಡ್ತಿಲ್ಲ. ಕೆಲವರಷ್ಟೇ ಸೈಲೆಂಟ್, ಇನ್ನು ಹಲವರು ರಣ ಅಂತ ಇದ್ದಾರೆ. ಕೆಲವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ವಿಚಾರವಾಗಿ. ನಿಗೂಢ ಸ್ಥಳದಲ್ಲಿದ್ದಾರೆ ಯಶವಂತರಾವ್ ಪಾಟೀಲ್. ಒಳಗೊಳಗೆ ಹೊಗೆ ಆಡ್ತಾ ಇದೆ ಅತೃಪ್ತಿಯ ಬೆಂಕಿ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಧಗಧಗ ಅಂತ ಉರಿತಾ ಇರುವಂಥದ್ದು. ಕೆಲ ಶಾಸಕರಿಗೆ ಈಗಲೂ ಕೂಡ ಬೇಸರ ಕಾಡ್ತಾ ಇದೆ, ನಮಗೆ ಸಚಿವ ಸ್ಥಾನ ಸಿಗ್ಲಿಲ್ವಲ್ಲ ಅಂತ. ಇರುವಂತಹ 20 ಸ್ಥಾನಕ್ಕೆ 80 ಜನ ಆಕಾಂಕ್ಷಿಗಳಿದ್ರು. ಹೈಕಮಾಂಡ್ ಆದರೂ ಯಾರಿಗೆ ಕೊಟ್ಟು ಯಾರಿಗೆ ಬಿಡೋದು ಅನ್ನುವಂತೆ ಈ ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗ ಮನವೊಲಿಸುವಂಥದ್ದು ಬಹಳಷ್ಟು ಕಷ್ಟ ಆಗಿರುವಂಥದ್ದು. ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವರ ಮನವೊಲಿಸೋದು ಕಷ್ಟ ಆಗ್ತಾ ಇದೆ. ಈಗ ಟ್ರಬಲ್ ಉಂಟಾಗ್ತಾ ಇದೆ. ರೆಬಲ್ಸ್ಗಳಾಗ್ತಿದ್ದಾರೆ, ಇದು ಟ್ರಬಲ್ ಆಗ್ತಾ ಇರುವಂಥದ್ದು. ಇನ್ನು ಸರ್ಕಾರದ ಮನವೊಲಿಕೆಗೆ ಮುಂದಾಗ್ತಾ ಇರುವಂಥದ್ದು ಅಂದ್ರೆ ಏನು ಸರ್ಕಾರದ ಮನವೊಲಿಕೆಯ ಒಂದು ಸ್ಟೇಟಸ್ಗೆ ಎಂ ಕೃಷ್ಣಪ್ಪ ಮನೆಗೆ ತೆರಳಿ ಇಬ್ಬರು ಸಚಿವರ ಸಂಧಾನ ಆಗಿರುವಂಥದ್ದು. ಇಲ್ಲಿ ಸಂಧಾನ ಮಾಡ್ಕೋಬೇಕಲ್ಲ, ಶಾಸಕರು ಏನು ಅಸಮಾಧಾನಗೊಂಡಿದ್ದಾರೆ ಅಂತವರ ಸಂಧಾನ ಆಗಬೇಕಲ್ಲ. ಹಾಗಾಗಿ ಇವತ್ತು ಕೃಷ್ಣಪ್ಪ ಮನೆಗೆ ತೆರಳಲಿರುವಂಥದ್ದು. ಸಿಎಂ ತೆರಳ್ತಾರೆ ಅಂದರೆ ಬುಧವಾರ ಕೃಷ್ಣಪ್ಪ ಮನೆಗೆ, ಅಂದರೆ ಇವತ್ತು ಸಿಎಂ ಕೃಷ್ಣಪ್ಪ ಮನೆಗೆ ತೆರಳುವಂಥದ್ದು. ಅಲ್ಲಿ ಸಂಧಾನವನ್ನು ಮಾಡಿಕೊಳ್ಳಲು ಮುಂದಾಗುವಂಥದ್ದು. ಈಗ ಸಾಕಷ್ಟು ಜನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ನೇರವಾಗಿ ಹೇಳ್ತಿದ್ದಾರೆ, ನಾವು ಹಿರಿಯರಿದ್ವಿ, ಪಕ್ಷ ನಿಷ್ಠೆಯಿಂದ ಇದ್ವಿ, ಆದರೂ ನಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿ ನೇರವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ರು. ಇನ್ನು ಶ್ರೀನಿವಾಸ್ ಅವರು ಒಂದು ಹೇಳಿಕೆಯನ್ನು ನೀಡಿದರು, ಏನು ನಮಗೆ ರಾಜಕೀಯದಲ್ಲಿ ಗಾಡ್ ಫಾದರ್ ಇಲ್ಲ, ನಮ್ಮ ಹತ್ರ ಹಣ ಇಲ್ಲ, ಹಾಗಾಗಿ ನಮಗೆ ಅವಕಾಶ ಸಿಕ್ಕಿಲ್ಲ ಅಂತ. ಹೀಗೆ ಎಲ್ಲ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದರೆ ಯಾರೆಲ್ಲ ಆಕಾಂಕ್ಷಿಗಳಿದ್ರು ಅವರು ನೇರವಾಗಿಯೇ ಒಂದು ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಇನ್ನು ರಾಜೀನಾಮೆಯನ್ನು ನೀಡಿ ಸುರ್ಜೇವಾಲಾ ಮನವೊಲಿಕೆಗೆ ಈಗ ಫಲ ನೀಡಿಲ್ಲ. ಲಕ್ಷ್ಮಣ್ ಸವದಿ ಜೊತೆ ಚರ್ಚಿಸಿದ್ರೂ ಕೂಡ ಜಗ್ಗಿಲ್ಲ, ಶಾಸಕನಾಗಿ ಇರಲಾರೆ ಎಂದು ಹಠ ಮಾಡಿರುವಂಥದ್ದು ಇಲ್ಲಿ ಯಶವಂತರಾವ್ ಪಾಟೀಲ್. ಇನ್ನು SR ಶ್ರೀನಿವಾಸ್ ನೋಡಿ, ಇವರು ಕೂಡ ಹೇಳಿಕೆನ ಹೇಳ್ದಂಗೆ ಅವ್ರು ಹೇಳ್ತಾ ಇದ್ರು, ನಮಗೆ ಗಾಡ್ ಫಾದರ್ ಯಾರು ಇಲ್ಲ, ನಮಗೆ ಸಿಗ್ಲಿಲ್ಲ ಅಂತ. ಇಬ್ಬರು ಸಚಿವರಿಗೆ ಮನವೊಲಿಕೆಯ ಜವಾಬ್ದಾರಿಯನ್ನು ನೀಡಿದ್ರು. ಇನ್ನು KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇಬ್ಬರು ಸಚಿವರಿಗೆ ಮನವೊಲಿಕೆಯ ಜವಾಬ್ದಾರಿಯನ್ನ ನೀಡಲಾಗಿದೆ. ಇನ್ನು ಅಪ್ಪಾಜಿ ನಾಡಗೌಡ ಇವ್ರ ಬಗ್ಗೆ ನೋಡೋದಾದ್ರೆ ನೋಡಿ, ಅವರು ಕೂಡ ಮುದ್ದೆಬಿಹಾಳದಲ್ಲಿ ಶಾಸಕರಾಗಿದ್ದಾರೆ. ಸಿಎಂ ಭೇಟಿಯನ್ನ ಮಾಡಿ ನೋವನ್ನ ತೋಡ್ಕೊಂಡಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿಲ್ಲ, ಆದರೆ ಅವ್ರಿಗೆ ಏನು ಬೇಸರ ಆಗಿದೆ ಅದನ್ನು ಹೇಳ್ಕೊಂಡಿದ್ದಾರೆ ಅವರು. ಅಪ್ಪಾಜಿ ನಾಡಗೌಡ ಮುದ್ದೆಬಿಹಾಳ ಶಾಸಕ, ಅವರಿಗೆ ಏನು ಬೇಸರ ಆಗಿದೆ ಅದನ್ನು ಅವರು ಹೇಳ್ಕೊಂಡಿದ್ದಾರೆ, ಆದರೆ ರಾಜೀನಾಮೆಯನ್ನ ನೀಡಿಲ್ಲ. ಇನ್ನು ತನ್ವೀರ್ ಸೇಠ್ ನೋಡಿ, ನರಸಿಂಹರಾಜ ಕ್ಷೇತ್ರ ಸಾಕಷ್ಟು ಹಿರಿಯರಿದ್ದಾರೆ,
ಅವರು ಕೂಡ ಸಿಎಂರನ್ನ ಭೇಟಿ ಮಾಡಿ ಭೇಟಿಗೆ ನಿರ್ಧರಿಸಿದ್ದಾರೆ ತನ್ವೀರ್ ಸೇಠ್. ಅಂದರೆ ಅವರು ಕೂಡ ಏನು ಬೇಸರ ಇದೆ ಅದನ್ನು ಹೇಳಿಕೊಳ್ಳುವಂಥದ್ದು. ನರಸಿಂಹರಾಜ ಕ್ಷೇತ್ರದ ಶಾಸಕ ಅಸಮಾಧಾನ ಮುಂದುವರೆದಿರುವಂಥದ್ದು. ಸಿಎಂ ಭೇಟಿಗೆ ನಿರ್ಧಾರ ಮಾಡಿದ್ದಾರೆ ಇಲ್ಲಿ ಶಾಸಕ ತನ್ವೀರ್ ಸೇಠ್. ಇನ್ನು MC ಸುಧಾಕರ್ ವರಿಷ್ಠರ ಭೇಟಿಗೆ ಸಜ್ಜಾಗಿರುವಂಥದ್ದು. MC ಸುಧಾಕರ್ DK ಶಿವಕುಮಾರ್ ಮೇಲೆ ಮುನಿಸಿದೆ ಅವರಿಗೆ. ಹಾಗಾಗಿ ಅವರು ಇಲ್ಲಿ ಏನು ಬೇಸರ ಇರೋದ್ರಿಂದ ವರಿಷ್ಠರನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಹೀಗಾದ್ರೆ 2028ಕ್ಕೆ ಕಾಂಗ್ರೆಸ್ ಗೆದ್ದಂಗೆ ಅಂತ ಹೇಳ್ತಾ ಇರುವಂಥದ್ದು. ಏನು ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ. DK ಶಿವಕುಮಾರ್ ಮೇಲೆ ಅವ್ರಿಗೆ ಮುನಿಸಿದೆ. ಅವ್ರಿಗೆ ಸಚಿವ ಸ್ಥಾನ ಸಿಗ್ಲಿಲ್ವಲ್ಲ, ಹಾಗಾಗಿ ಅವರು ಮುನ್ಸ್ಕೊಂಡಿರುವಂಥದ್ದು. ಈ ರೀತಿ ಆಗ್ಬಿಟ್ರೆ ಮುಂದಿನ ಚುನಾವಣೆ ಕಷ್ಟ ಆಗುತ್ತೆ ಅಂತ ಹೇಳ್ತಿರುವಂಥದ್ದು. ಇನ್ನು ಬೇಳೂರು ಗೋಪಾಲಕೃಷ್ಣ ನೆರೆ ಮುಖ್ಯಮಂತ್ರಿ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ರು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನಿರ್ಧಾರವನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಇಂದು ಹರಿಪ್ರಸಾದ್ ಬೇಳೂರು ಮಾತುಕತೆಯನ್ನ ನಡೆಸಲಿದ್ದಾರೆ. ಇದೇ ವಿಚಾರವಾಗಿ ನಿನ್ನೆ ಮುಖ್ಯಮಂತ್ರಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತನಾಡಿರುವಂಥದ್ದು. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಏನು ಕೊಡ್ತೀನಿ ಅಂತ ನಿರ್ಧಾರ ಮಾಡಿದ್ರು, ಅದನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಸುತ್ತು ಹರಿಪ್ರಸಾದ್ ಜೊತೆ ಮಾತುಕತೆಯನ್ನ ಬೇಳೂರು ಗೋಪಾಲಕೃಷ್ಣ ನಡೆಸಲಿರುವಂಥದ್ದು. ಅಂದರೆ ಅವ್ರ ಜೊತೆ ಒಂದಷ್ಟು ಮಾತುಕತೆಗಳಾಗುತ್ತೆ. ಏನು ರಾಜೀನಾಮೆ ಕೊಡಬೇಕು ಅಂತ ಅನ್ಕೊಂಡಿದ್ರು, ಈಗ ಅದನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ನೋಡಿ, ಯಾವ ಬಂಡಾಯವೂ ಅಸಮಾಧಾನವೂ ಇಲ್ಲ. ಸಚಿವ ಸ್ಥಾನ ಬೇಕು ಅಂತ ಕೇಳಿದ್ ನಿಜ. ಸಚಿವ ಸ್ಥಾನ ಕೇಳಿದ್ದೆ, ಹೌದು ಬೇಕು ಅಂತ ಕೇಳಿದ್ದು ನಿಜ. ಆದ್ರೆ ಇಲ್ಲಿ ಈಗ ಎಲ್ಲ ಅಸಮಾಧಾನ ಶಮನ ಆಗಿದೆ, ಯಾವ ಅಸಮಾಧಾನವೂ ಇಲ್ಲ ಈಗ ಅಲ್ಲಿ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ನೀಡಿರುವಂಥದ್ದು. ಅಂದ್ರೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವ ಅಸಮಾಧಾನವೂ ಇಲ್ಲ, ಏನಿಲ್ಲ, ಕೇಳಿದ್ದೆ ಹೌದು ಸಚಿವ ಸ್ಥಾನ ಬೇಕು ಅಂತ. ನಾಯಕರು ಏನು ನಾನಂತೂ ರಿಸೈನ್ ಮಾಡಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ನಾಯಕರು ಹೇಳಿದ್ದಾರೆ, ನಾನು ರಿಸೈನ್ ಏನು ಮಾಡಲ್ಲ. ಅದಕ್ಕೆ ಹರಿಪ್ರಸಾದ್ರನ್ನ ಭೇಟಿ ಮಾಡಿದ ಬಳಿಕವಾಗಿ ಬೇಳೂರು ಹೇಳಿಕೆ ನೀಡಿರುವಂಥದ್ದು. ಇಲ್ಲಿ ಅವ್ರು ಕೇಳಿದ್ರು, ನಾನು ಸಚಿವ ಸ್ಥಾನವನ್ನ ಕೇಳಿದ್ದೆ, ಆದರೆ ಸಿಕ್ಕಿಲ್ಲ. ಯಾವ ಬಂಡಾಯ ಅಸಮಾಧಾನ ಯಾವುದೂ ಇಲ್ಲ. ಸಚಿವ ಸ್ಥಾನ ಬೇಕು ಅಂತ ಕೇಳಿದ್ ನಿಜ, ಆದರೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಅಂದರೆ ಯಾವ ಒಂದು ಅಸಮಾಧಾನವೂ ಕೂಡ ಇಲ್ಲ. ಈಗ ಎಲ್ಲ ಶಮನ ಆಗಿದೆ. ಬೇಸರ ಆಗಿದ್ದಂತೂ ನಿಜ, ಈಗ ಅಸಮಾಧಾನ ಶಮನ ಆಗಿದೆ ಅಂತ ಬೇಳೂರು ಗೋಪಾಲಕೃಷ್ಣ ತಿಳಿಸಿದ್ದಾರೆ. ಅಂದರೆ ಹರಿಪ್ರಸಾದ್ ಜೊತೆ ಒಂದು ಮಾತುಕತೆ ಆಗಿರುವಂಥದ್ದು. ನಿನ್ನೆ DK ಶಿವಕುಮಾರನ್ನ ಭೇಟಿ ಮಾಡಿದ್ರು, ಎಂದು ಹರಿಪ್ರಸಾದ್ ಜೊತೆ ಮಾತನಾಡಿದ್ದಾರೆ. KPCC ಅಧ್ಯಕ್ಷ ಹರಿಪ್ರಸಾದ್ ಜೊತೆ ಮಾತನಾಡಿರುವಂಥದ್ದು. ಮಾತನಾಡಿದ ನಂತರವಾಗಿ ಈಗ ಹೇಳಿರುವಂಥದ್ದು ಬೇಳೂರು ಗೋಪಾಲಕೃಷ್ಣ. ಅಂದರೆ ಯಾವ ಅಸಮಾಧಾನವೂ ಇಲ್ಲ, ಎಲ್ಲ ಶಮನ ಆಗಿದೆ, ನಾನಂತೂ ರಿಸೈನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಪಕ್ಷದಲ್ಲಿ ಯಾವ ಬಂಡಾಯವೂ ಇಲ್ಲ, ನಾನು ಆಕಾಂಕ್ಷಿಯಾಗಿದ್ದೆ, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೆ, ಬೇಕು ಅಂತ ಕೇಳಿದೆ, ಸಚಿವ ಸ್ಥಾನ ಬೇಕು ಅಂತ ಕೇಳಿದ್ದೆ, ಆದರೆ ಸಿಕ್ಕಿಲ್ಲ, ಪರವಾಗಿಲ್ಲ, ಈಗ ಅಸಮಾಧಾನ ಶಮನ ಆಗಿದೆ, ನಾನು ರಿಸೈನ್ ಮಾಡ್ತಿಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ತಿಳಿಸಿದ್ದಾರೆ. ನಮ್ಮ ಪಾರ್ಟಿ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರು, ಅದರಲ್ಲೂ ನಮ್ಮ ಸಮಾಜದ ಹಿರಿಯರು, ನಮಗೆ ಮಾರ್ಗದರ್ಶಕರಾಗಿದ್ದಂಥವ್ರು, ಹೀಗೆ ಬಂದಿದ್ದೀವಿ. ನೋವಾಗಿತ್ತು, ಬೇರೆ ಅವ್ರ ಹತ್ರ ಹೇಳ್ಕೊಳ್ಳೋಕೆ ಬಂದಿದ್ದೀವಿ, ಅಷ್ಟೇ ಬಿಟ್ಟರೆ ಬೇರೇನಿಲ್ಲ. ಮುಂದಿನ ದಿವಸದಲ್ಲಿ ಸಂಘಟನೆ ಮಾಡುವಂಥ ದೃಷ್ಟಿಯಲ್ಲಿ ಜಿಲ್ಲೆಯಲ್ಲಿ ಏನಾಗಬೇಕು ಅದ್ರ ಬಗ್ಗೆ ಮತ್ತು ಸುಮ್ಮನೆ ವೈಯಕ್ತಿಕ ಮಾತಾಡೋಕೆ ಬಂದಿದ್ದೀವಿ. ನಿಮ್ಮ ಒಂದು ಅಸಮಾಧಾನ ವಿಚಾರ ಎಲ್ಲಿವರೆಗೂ ಬಂತು? ನಾನು ಇನ್ನೇನು ಹೇಳಿದ್ದೇನಲ್ಲ, ಪಾರ್ಟಿಗೋಸ್ಕರ, ಮುಖ್ಯಮಂತ್ರಿಗಳಿಗೋಸ್ಕರ ಯಾವುದೇ ಗೊಂದಲ ಆಗಬಾರ್ದು ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದೇ ರಾಜೀನಾಮೆ ಕೊಡುವಂಥದ್ದಿಲ್ಲ. ಹಾಗಾಗಿ ಎಲ್ಲ ಕ್ಯಾನ್ಸಲ್ ಮಾಡಿದೆ. DK ಶಿವಕುಮಾರ್ ಹೇಳಿದಂತೆ ತಾಳ್ಮೆಯಿಂದ ಇರಿ ಅನ್ನುವಂಥ ಸೂತ್ರಕ್ಕೆ ಇಲ್ಲ, ಅವರೇ ಕರೆದಿದ್ದರು ಮೊನ್ನೆ ರಾತ್ರಿ ಕರೆದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಆಯ್ತಪ್ಪ ಗೋಪಾಲ ಆಗಿದೆ, ಆಗಿದೆ ಅಂತ ಹೇಳಿದರು. ನಂತರ ಕರ್ಕೊಂಡು ಹೋಗಿದ್ರು. ನಿನ್ನೆ ರಾಮನಗರೆಲ್ಲ ಹೋಗಿ ಅವ್ರ ಜೊತೆಗೆ ಹೋಗಿ ಬಂದಿದ್ದೀನಿ. ಸಮಾಧಾನವಾಗಿ ಇರುವಂತ ಹೇಳಿದ್ದಾರೆ. ಹಾಗಾಗಿ ಬೇರೆ ಏನಾದರೂ ಪಕ್ಷದಲ್ಲಿ ನಿಮಗೆ ಸೂಕ್ತ ಸ್ಥಾನ ಯಾವುದು ಆ ಥರ ಏನಿಲ್ಲ. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕು ಸರ್. ಇದೇ ಸಮಯದಲ್ಲಿ ನಿಮ್ಮ ಜಿಲ್ಲೆಯ ಸಚಿವರು ಬಂದಿದ್ರು, ಯಾವ ಜೊತೆ ಆದರೂ? ಇಲ್ಲ, ನಾವು ಫಸ್ಟ್ ಬಂದಿದ್ದು, ಆಮೇಲೆ ಅವ್ರು ಬಂದರು. ಪಾಪ ಅವ್ರು ಅಭಿನಂದನೆ ಸಲ್ಲಿಸೋಕೆ ಬಂದಿದ್ದಾರೆ. ಅವರು ಇವರಿಗೆ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸೋಕೆ ಬಂದಿದ್ರು ಅಷ್ಟೇ, ಮತ್ತೇನೋ ಇಲ್ಲ. ಇಬ್ಬರು ಸೇರಿ ಮಾತಾಡಿದ್ದೀವಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಡುವೆ ಏನಾದರೂ ಅಸಮಾಧಾನ ಏನಾದರೂ? ಅವ್ರ ಹಕ್ಕು ಅವ್ರು ಮಂಡನೆ ಮಾಡಿದ್ದಾರೆ, ನನ್ನ ಹಕ್ಕು ನಾನು ಮಂಡನೆ ಮಾಡಿದ್ದೀನಿ. ಇದರಲ್ಲಿ ನಮ್ದೇನು ಸಮಸ್ಯೆ ಏನಿಲ್ಲ, ಅದರಲ್ಲೇನಿಲ್ಲ. ನಮ್ಮ